ಜೆಡಿಎಸ್ ಪಾದಯಾತ್ರೆ ಎರಡನೇ ದಿನಕ್ಕೆ ಅಂತ್ಯ ಆಗಿದೆ. ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರು ತಡೆಯನ್ನ ಹಿಡಿದಿದ್ರು ನಿನ್ನೆ. ಸೊ ಎರಡನೇ ದಿನಕ್ಕೆ ಜೆಡಿಎಸ್ ಪಾದಯಾತ್ರೆ ಅಂತ್ಯ ಆಗಿದೆ. ವೀಕ್ಷಕರೇ, ಜೆಡಿಎಸ್ ಪಾದಯಾತ್ರೆ ಎರಡನೇ ದಿನಕ್ಕೆ ಅಂತ್ಯ ಆಗಿರ್ತಕ್ಕಂಥದ್ದು. ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರು ತಡೆಯನ್ನ ಹಿಡಿದಿದ್ದಾರೆ. ಪಾದಯಾತ್ರೆ ಮುಂದೂಡಿದೆ ಜೆಡಿಎಸ್ನಿಂದ ಪಾದಯಾತ್ರೆ ಮುಂದೂಡಲಾಗಿದೆ. ಆಗಸ್ಟ್ 18ಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆಗೆ ಪ್ಲಾನ್ ಮಾಡಿದೆ ಜೆಡಿಎಸ್ನಿಂದ. ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಹೋರಾಟ ಮಾಡುತ್ತೆ. ಮಾಜಿ ಪ್ರಧಾನಿ HD ದೇವೇಗೌಡರ ನೇತೃತ್ವದಲ್ಲಿ ಹೋರಾಟ ಇದೆ. ಅಕ್ಟೋಬರ್ 18ರಂದು ಮತ್ತೆ ಮುಂದುವರೆಯಲಿದೆ ಹೋರಾಟ. ಪೋಸ್ಟ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಜೆಡಿಎಸ್ ನಾಯಕರು. ವೀಕ್ಷಕರೇ, ಎರಡನೇ ದಿನಕ್ಕೆ ಜೆಡಿಎಸ್ ಪಾದಯಾತ್ರೆ ಅಂತ್ಯ ಆಗಿದೆ. ಪೊಲೀಸರು ನಿನ್ನೆ ತಡೆಯನ್ನ ಹಿಡಿದಿದ್ರು ಜೆಡಿಎಸ್ ಪಾದಯಾತ್ರೆಗೆ. ಕಣಮಿಣಕಿ ಟೋಲ್ ಹತ್ರ ಈ ಪಾದಯಾತ್ರೆಯನ್ನ ತಡೆ ಹಿಡಿಯಲಾಗಿತ್ತು ಪೊಲೀಸರಿಂದ. ಮುಂದೆ ಸಾಗೋದಕ್ಕೆ ಬಿಟ್ಟಿರಲಿಲ್ಲ ಪೊಲೀಸರು. ಸೊ ಅಲ್ಲಿ ನೂಕಾಟ, ತಳ್ಳಾಟ, ಗಲಾಟೆ ಇವೆಲ್ಲವೂ ಕೂಡ ಆಗಿದ್ವು. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಶಾಂತ ರೀತಿಯಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಹೋರಾಟದಲ್ಲಿ ಹಿಂಸಾಚಾರ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಎರಡನೇ ದಿನಕ್ಕೆ ಸದ್ಯಕ್ಕೆ ಅಂತ್ಯ ಆಗಿದೆ. ಅಕ್ಟೋಬರ್ 18ರ ನಂತರ ಮತ್ತೆ ಪಾದಯಾತ್ರೆ ಹೋರಾಟ ನಡೆಯುತ್ತೆ. ವಿಧಾನಸೌಧ ಮುತ್ತಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಜೆಡಿಎಸ್ ಮತ್ತು ಬಿಜೆಪಿಯಿಂದ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಯಾವ ರೀತಿ ಚರ್ಚೆ ಆಗ್ತಾ ಇತ್ತು, ಈಗ ಪಾದಯಾತ್ರೆಯ ಮುಖಾಂತರ ಆ ಒಂದು ಹೋರಾಟ ಮುಂದುವರಿತಾ ಇತ್ತು. ಮೊನ್ನೆ ಸ್ಟಾರ್ಟ್ ಆಗಿತ್ತು 9ನೇ ತಾರೀಕು. ಸೊ ಇವತ್ತು ಅಂತ್ಯ ಆಗಬೇಕಿತ್ತು, ಅಂದರೆ ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದು ತಲುಪಬೇಕಿತ್ತು. ಪಾದಯಾತ್ರೆ ಪ್ಲಾನ್ ಆಗಿತ್ತು, 3 ದಿನಗಳ ಕಾಲ ಪ್ಲಾನ್ ಆಗಿತ್ತು, 9, 10, 11. ಸೊ ನಿನ್ನೆ ತಡೆ ಹಿಡಿದಿದ್ದಾರೆ ಪೊಲೀಸರು. ಆ ಕಾರಣಕ್ಕೆ ಪಾದಯಾತ್ರೆ ಮುಂದೆ ಸಾಗಿಲ್ಲ. ಸೊ ಮುಂದೆ ಸಾಗದೇ ಇರುವ ಕಾರಣ ಮತ್ತೆ ಪೊಲೀಸರು ತಡೆ ಹಿಡಿದಿರುವ ಕಾರಣ ಇನ್ನು ಕೆಲವು ಕಾರಣಗಳಿಂದ ಪಾದಯಾತ್ರೆಯನ್ನ ಅಂತ್ಯ ಮಾಡಲಾಗಿದೆ. ಪಾದಯಾತ್ರೆಯನ್ನ ಮುಂದೂಡಿದ್ದಾರೆ ಜೆಡಿಎಸ್ನ ನಾಯಕರು. ಆಗಸ್ಟ್ 18ಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಹೋರಾಟ ಆಗುತ್ತೆ. ತದನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಿನ್ನೆ ಭರಪೂರ ನಡೆದಿತ್ತು ಪಾದಯಾತ್ರೆ. ಮಳೆಯಲ್ಲೂ ಕೂಡ ನಿಲ್ತಾ ಇರಲಿಲ್ಲ ಪಾದಯಾತ್ರೆ, ಮುಂದೆ ಸಾಗ್ತಾ ಇತ್ತು. ಮಳೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮುಂದೆ ನಡೀತಾ ಇತ್ತು. ಯಾವಾಗ ಕಣಮಿಣಕಿ ಟೋಲ್ ಹತ್ರ ಪಾದಯಾತ್ರೆ ಬಂತೋ ಪೊಲೀಸರು ತಡೆ ಹಿಡಿದಿದ್ರು ಆ ಪಾದಯಾತ್ರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪಾದಯಾತ್ರೆ ಮಾಡುವವರನ್ನ ಮುಂದಕ್ಕೆ ಬಿಟ್ಟಿಲ್ಲ ಪೊಲೀಸರು. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ದು ಶಾಂತಯುತ ಪ್ರತಿಭಟನೆ, ಯಾರಿಗೂ ನೋವು ಕೊಡುವುದಲ್ಲ, ಶಾಂತ ರೀತಿಯಿಂದಲೇ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ, ರೈತರಿಗೋಸ್ಕರ ನ್ಯಾಯ ಕೇಳ್ತಾ ಇದ್ದೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಿನ್ನೆ. ಸೊ ಇವಾಗ ಪಾದಯಾತ್ರೆ ಅಂತ್ಯ ಆಗಿದೆ. ಮುಂದಿನ 18ನೇ ತಾರೀಕು ಮತ್ತೆ ಹೋರಾಟ ನಡೆಸ್ತಾರೆ. ಆವತ್ತು ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತಾರೆ ಜೆಡಿಎಸ್ ಮತ್ತು ಬಿಜೆಪಿ ಸೇರಿ. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಭೂಮಿ ಸರ್ಕಾರ ಸ್ವಾಧೀನಪಡಿಸ್ಕೊಳ್ತಾ ಇದೆ. ರೈತರು ಕೊಡೋದಕ್ಕೊಪ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಬಹಳ ಚರ್ಚೆಯ ನಂತರ, ಬಹಳ ವಿವಾದದ ನಂತರ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಸಮಿತಿಯನ್ನು ರಚನೆ ಮಾಡಿದೆ. ಅದಕ್ಕೆ 2 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟಿದೆ. ಆ 2 ತಿಂಗಳಲ್ಲಿ ಎಷ್ಟು ರೈತರು ಅವರ ಭೂಮಿಯನ್ನು ಕೊಡ್ತಾರೋ, ಯಾರು ಕೊಡಲ್ವೋ ಎಲ್ಲವನ್ನು ಕೂಡ ದಾಖಲೆ ಸಮೇತ ಆ ಸಮಿತಿ ರೆಡಿ ಮಾಡಿ ಕೊಡುತ್ತೆ, ಸರ್ಕಾರಕ್ಕೆ ಸಲ್ಲಿಸುತ್ತೆ. ಸೊ ಇವಾಗ ಸರ್ಕಾರದ ಈ ನಿಲುವು, ಪ್ರತಿಭಟನೆ ಯಾವಾಗ ಜಾಸ್ತಿ ಆಯ್ತಲ್ಲ ಅವಾಗ ಸರ್ಕಾರ ಬೇರೆ ಬೇರೆ ನಿಲುವನ್ನು ತೆಗೆದುಕೊಳ್ತಾ ಇದೆ. 2.5 ಲಕ್ಷ ಅಂದರೆ 2.5 ಕೋಟಿ ರೂಪಾಯಿ ಎಕರೆಗೆ ತಗತೀವಿ ಅಂತ ಹೇಳಿದ್ರು. 2 ಕೋಟಿ 30 ಲಕ್ಷ, 40 ಲಕ್ಷ, 50 ಲಕ್ಷ, ಈಗ 3 ಕೋಟಿ ರೂಪಾಯಿಗೆ ಬಂದು ನಿಂತಿದೆ ಆ ಒಂದು ಎಕರೆದ ಜಾಗದ ಏನು ಪ್ರೈಸ್ ಇದೆಯಲ್ಲ, ವ್ಯಾಪಾರ ಆಗುವ ಜಾಗಗಳು
3 ಕೋಟಿ ರೂಪಾಯಿಗೂ ಅಧಿಕ ಅಂತ ಹೇಳ್ತಾ ಇದೆ ಸರ್ಕಾರ. ಯಾವಾಗ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ, ಯಾವಾಗ ರೈತರ ಕೂಗು ಜಾಸ್ತಿ ಆಗ್ತಾ ಇದೆ, ಎಲ್ಲ ಸಂಘಟನೆಗಳು ಪಕ್ಷಗಳು ರೈತರಿಗೆ ಬೆಂಬಲ ಕೊಡೋದಕ್ಕೆ ಯಾವಾಗ ಹೊರಟರು, ಸರ್ಕಾರ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ತಾ ಇದೆ. ಮೊದಲು 2.5 ಕೋಟಿ, ಈಗ 3 ಕೋಟಿಗೂ ಅಧಿಕ ರೂಪಾಯಿಯನ್ನು ಕೊಟ್ಟು ಜಾಗವನ್ನು ಖರೀದಿ ಮಾಡ್ತೀವಿ, ಇಷ್ಟ ಇದ್ದವರು ಕೊಡ್ಬೋದು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆ ಅಂತೂ ನಿಲ್ಲಿಸೋದಿಲ್ಲ, ಯಾರಿಗಿಷ್ಟ ಇದೆಯೋ ಅವ್ರ ಭೂಮಿ ನಾವು ಸ್ವಾಧೀನಪಡಿಸ್ಕೊಳ್ತೀವಿ, ಯಾರಿಗಿಷ್ಟ ಇಲ್ವೋ ಅವ್ರಿಗೆ ಒತ್ತಾಯ ಅಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ JDS ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಇದು. ವಿರೋಧ ಪಕ್ಷಗಳು JDS ಮತ್ತು BJP ಎರಡೂ ಸೇರಿ 90% ರೈತರಿಗೆ ಇಷ್ಟ ಇಲ್ಲ. ಎಲ್ಲ ಒಂದು 10% ಜನ ನಿಮಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದು ಬರಡು ಭೂಮಿ ಇರಬಹುದು. ಇರುವ 90% ಜಾಗ ಕೃಷಿ ಜಾಗ, ಅಲ್ಲಿ ಆ ಜಾಗದಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವು, ಮಾಡ್ತಾನೂ ಇದ್ವು. ಬಟ್ ಇವಾಗ ಪಾದಯಾತ್ರೆಯನ್ನ 2ನೇ ದಿನಕ್ಕೆ ಅಂತ್ಯ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಐಶ್ವರ್ಯ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಐಶ್ವರ್ಯ, ನೋಡಿ, ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ರಾಜ್ಯದಲ್ಲಿ JDS ಮತ್ತು BJP ಸೇರಿ ಪಾದಯಾತ್ರೆಯನ್ನ ಏನು ಮಾಡ್ತಾ ಇದ್ವು, ಭಾರಿ ಚರ್ಚೆ ಆಗ್ತಾ ಇತ್ತು. ನಿನ್ನೆ ಪೊಲೀಸರಿಂದ ತಡೆಯನ್ನ ಹಿಡಿಯಲಾಗಿತ್ತು ಕಣಮಿಣಿಕಿ ಟೋಲ್ ಹತ್ರ. ಸೊ ಬೆಳಗ್ಗೆ 7 ಇಂಥದ್ದೊಂದು ಮಾಹಿತಿ, ಸದ್ಯಕ್ಕೆ JDS ನಿಂದ ಪಾದಯಾತ್ರೆ ಅಂತ್ಯ ಆಗಿದೆ ಅಂತ ಹೇಳಿ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಐಶ್ವರ್ಯ? ಖಂಡಿತ ಮಾದೇವ್, ಏನ್ ಸದ್ಯ ನೀವು ಹೇಳ್ದಂಗೆ ಹೌದು. ಕಳೆದ 2 ದಿನಗಳಿಂದ JDS ಮತ್ತು ಮೈತ್ರಿ ನಾಯಕರು ಏನಿದ್ದಾರೆ ಪಾದಯಾತ್ರೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಏನು BJP ನಾಯಕರು ಸಹ ಭಾಗಿಯಾಗಿದ್ರು. ಏನು ಕಳೆದ 2 ದಿನದಲ್ಲಿ ಮೊದಲನೇ ದಿನ BJP ನಾಯಕರು ಬಂದು ಸಹ ಭಾಗಿಯಾಗಿದ್ರು ಅಂತ ಹೇಳ್ಬೋದು. ನೆನೆನೂ ಕೂಡ JDS ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾದರು. ನಿನ್ನೆ ಸಾಕಷ್ಟು ದೂರ ಪಾದಯಾತ್ರೆಯಲ್ಲಿ ಸಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತು ಅಂತ ಹೇಳ್ಬೋದು. ನಿನ್ನೆ ಸಂಜೆ ಆಗುವಷ್ಟರಲ್ಲಿ ಪೊಲೀಸರು ಸಹ ಏನು ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ ತಡೆಯನ್ನ ಸಹ ಮಾಡಿದ್ರು ಅಂತ ಹೇಳ್ಬೋದು. ತಡೆಯಲ್ಲಿ ಸಾಕಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಸಾಕಷ್ಟು ನಾಯಕರನ್ನು ಸಹ ತಡೆದು ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ತಡೆದ್ರು ಅಂತ ಹೇಳ್ಬೋದು. ಇದೇ ವಿಚಾರವಾಗಿ ಸಂಬಂಧಪಟ್ಟಂಗೆ ನೋಡ್ತಾ ಹೋದ್ರೆ ನಿನ್ನೆಯಲ್ಲಿ ಪಾದಯಾತ್ರೆ 3 ದಿನಗಳ ಸತತ 3 ದಿನ ಮಾಡುವಂತ ಪಾದಯಾತ್ರೆಯಲ್ಲಿ ನಿನ್ನೆ 2 ದಿನಕ್ಕೆ ಅಂತ್ಯಗೊಂಡಿದೆ ಅಂತ ಹೇಳ್ಬೋದು. ಏನ್ ಸದ್ಯ 13ನೇ ತಾರೀಕಿಂದ ಸೆಷನ್ ಇರುವಂತದ್ದು. ಈ ಸೆಷನ್ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಮೈತ್ರಿ ನಾಯಕರು ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನು ಕಾಂಗ್ರೆಸ್ ಏನು ಅಧಿಕಾರಿಗಳ ಸರ್ಕಾರವನ್ನ ಕಟ್ಟಾಕುವಂತಹ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನ ಮಾಡಿದ್ರು. ಆ ಪಾದಯಾತ್ರೆಯಲ್ಲಿ ಸಾಕಷ್ಟು ಓಕೆ ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಸದ್ಯಕ್ಕೆ ಪಾದಯಾತ್ರೆಯನ್ನು ಅಂತ್ಯ ಮಾಡಲಾಗಿದೆ. ಇನ್ನು ಮುಂದಿನ ನಿರ್ಧಾರಗಳನ್ನು JDS ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾವಾಗ ಪಾದಯಾತ್ರೆ ಮುಂದುವರಿಸುತ್ತೆ ಅಥವಾ ಡೈರೆಕ್ಟಾಗಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತಾರಾ, ಏನು ಮಾಡ್ತಾರೆ, ಇವೆಲ್ಲವೂ ಕೂಡ ಬಹಳ ಕುತೂಹಲ ಇದ್ದಾವೆ. JDSನಿಂದ ಮುಂದಿನ ನಿಲುವು ಏನಿರುತ್ತೆ, ಸರ್ಕಾರ ಇದರ ಬಗ್ಗೆ ಏನು ನಿಲುವು ತೆಗೆದುಕೊಳ್ಳುತ್ತೆ, ರೈತರಿಗೆ ಅನ್ಯಾಯವಾಗದ ರೀತಿ ಸರ್ಕಾರ ನಡೆದುಕೊಳ್ಳುತ್ತಾ ಅಥವಾ 90% ರೈತರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ. 90% ರೈತರು ಕೊಡೋದಕ್ಕೆ ಒಪ್ಪೋದು ಇಲ್ಲ ಅಂತ ಹೇಳಿ JDS ಮತ್ತು ರೈತರು ಕೂಡ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ.